ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ. ನಾನು ಶಂಶೀರ್ ಬುಡೋಳಿ. ಅಯೋಧ್ಯ ರಾಮ ಮಂದಿರದಲ್ಲಿ ನಡೆದಿದೆ ಎನ್ನಲಾದ ದೇಣಿಗೆ ವಂಚನೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿತು. ಸಂಸತ್ ಭವನದ ಮುಂದೆ ಚಂದಾ ಚೋರಿ ಹೆಸರಲ್ಲಿ ಆಯೋಜಿಸಲಾದ ಸಾಂಕೇತಿಕ ಪ್ರತಿಭಟನೆ ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಪಕ್ಷೇತರ ಸಂಸದ ಪಪ್ಪು ಯಾದವ್ ಇವರು ಅರ್ಚಕರ ವೇಷವನ್ನು ಧರಿಸಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದರು. ಸಂಸತ್ ಮೆಟ್ಟಿಲುಗಳ ಮೇಲೆ ಇರಿಸಲಾಗಿದ್ದ ದೇಣಿಗೆ ಪೆಟ್ಟಿಗೆಗಳ ಬಳಿ ಶ್ರೀರಾಮನ ಚಿತ್ರದೊಂದಿಗೆ ಇವರು ಕುಳಿತಿದ್ದರು. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಹಿರಿಯ ಸಂಸದರು ದೇಣಿಗೆ ನೀಡಿದರು. ಆದರೆ ಪಪ್ಪು ಯಾದವ್ ಸಾಂಕೇತಿಕವಾಗಿ ದೇಗುಲದ ದೇಣಿಗೆಗಳನ್ನು ತಮ್ಮ ಜೇಬಿನಲ್ಲಿ ಹಾಕಿಕೊಳ್ಳುವ ಮೂಲಕ ಹೇಗೆ ಕದಿಯಲಾಗುತ್ತಿದೆ ಎಂಬುದನ್ನು ಪ್ರದರ್ಶನ ಮಾಡಿದರು. ವಿರೋಧ ಪಕ್ಷದ ವಿವಿಧ ಸಂಸದರು ಈ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಹಣದೊಂದಿಗೆ ತಪ್ಪಿಸಿಕೊಳ್ಳೋಕೆ ಯತ್ನ ಮಾಡಿದ ಪಪ್ಪು ಯಾದವ್ ಇವರನ್ನ ಸಮಾಜವಾದಿ ಪಕ್ಷದ ಸಂಸದರು ತಡೆದು ಸಾರ್ವಜನಿಕವಾಗಿ ಪ್ರಶ್ನೆ ಮಾಡಿದರು. ಪ್ರತಿಭಟನೆಯ ಸಮಯದಲ್ಲಿ ಅಮಿತ್ ಶಾ ಇವರ ರಾಜೀನಾಮೆಗೆ ಒತ್ತಾಯ ಮಾಡಲಾಯಿತು. ಸದನದಲ್ಲಿ ಇವರ ಅನುಪಸ್ಥಿತಿಯನ್ನು ಪ್ರಶ್ನೆ ಮಾಡಿದ ನಾಯಕರು ಶಾ ಖುದ್ದಾಗಿ ಸಂಸತ್ತಿಗೆ ಬರಬೇಕು ಮತ್ತು ಉತ್ತರಿಸಬೇಕು ಮತ್ತು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯ ಮಾಡಿದರು. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. 2024ರ ಹಲ್ದ್ವಾನಿ ಹಿಂಸಾಚಾರ ಕೇಸಿನ ಪ್ರಮುಖ ಆರೋಪಿ ಅಬ್ದುಲ್ ಮಲಿಕ್ ಇವರಿಗೆ ಹೈಕೋರ್ಟ್ ನೀಡಿದ ಜಾಮೀನನ್ನು ಪ್ರಶ್ನೆ ಮಾಡಿ ಉತ್ತರಾಖಂಡ ಸರ್ಕಾರ ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಮಾತ್ರವಲ್ಲ, ಕಠಿಣ ಪ್ರಶ್ನೆಗಳನ್ನು ಕೇಳಿದೆ. ಫೆಬ್ರವರಿ 2024ರಲ್ಲಿ ಹಲ್ದ್ವಾನಿಯಲ್ಲಿ ಮದ್ರಸಾ ಮತ್ತು ಮಸೀದಿಯನ್ನು ಕೆಡವಿದ ನಂತರ ಇದು ಕಾನೂನು ಬಾಹಿರ ಎಂದು ಆರೋಪ ಮಾಡಿ ಪ್ರತಿಭಟನೆ ಕೂಡ ನಡೆದಿದ್ದವು. ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವಿನ ಘರ್ಷಣೆ ನಡೆದಿತ್ತು. ಇದರಲ್ಲಿ 5 ಮಂದಿ ಸಾವನ್ನಪ್ಪಿದ್ರು. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಜೋಯಿ ಮಲ್ಯ ಬಗ್ಚಿ ಮತ್ತು ನ್ಯಾಯಮೂರ್ತಿ ವಿ ಮೋಹನ್ ಇವರನ್ನ ಒಳಗೊಂಡ ತ್ರಿಸದಸ್ಯ ಪೀಠ ಈ ಕೇಸಿನ ವಿಚಾರಣೆ ನಡೆಸಿತು. ಏಪ್ರಿಲ್ 16, 2026ರಂದು ಆರೋಪಿಗಳಿಗೆ ಜಾಮೀನು ನೀಡಿದ ಉತ್ತರಾಖಂಡ ಹೈಕೋರ್ಟ್ ಆದೇಶದಲ್ಲಿ ಮಧ್ಯಪ್ರವೇಶ ಮಾಡೋಕೆ ನ್ಯಾಯಾಲಯ ನಿರಾಕರಿಸಿತು. 2024ರಲ್ಲಿ ನಡೆದ ಈ ಘಟನೆಯನ್ನ 100ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿತ್ತು ಮತ್ತು ಅಬ್ದುಲ್ ಮಲಿಕ್ ಇವರನ್ನ ಮಾಸ್ಟರ್ ಮೈಂಡ್ ಎಂದು ಪೊಲೀಸರು ಹೆಸರಿಸಿದ್ದರು. ಇವರ ವಿರುದ್ಧ ಯುಎಪಿಎ ಸೇರಿದಂತೆ ಕಠಿಣ ಕಾಯ್ದೆಗಳ ಅಡಿ ಕೇಸನ್ನು ದಾಖಲಿಸಲಾಗಿತ್ತು. ತಿಂಗಳುಗಳ ಕಾನೂನು ಹೋರಾಟದ ನಂತರ ಅಬ್ದುಲ್ ಮಲಿಕ್ ಇವರಿಗೆ ಹೈಕೋರ್ಟ್ ಜಾಮೀನನ್ನು ನೀಡಿತು. ರಾಜ್ಯ ಸರ್ಕಾರ ಈ ಆದೇಶವನ್ನು ಸುಪ್ರೀಂ ಕೋರ್ಟಿನಲ್ಲಿ ಪ್ರಶ್ನೆ ಮಾಡಿತು. ಪೊಲೀಸ್ ಠಾಣೆಯನ್ನ ಸುಟ್ಟು ಹಾಕಿ ಸಂಘಟಿತ ಹಿಂಸಾಚಾರವನ್ನು ನಡೆಸಿದ ಆರೋಪಿಗೆ ಜಾಮೀನು ನೀಡುವುದು ಪೊಲೀಸ್ ಪಡೆಯ ಧೈರ್ಯವನ್ನು ಕುಗ್ಗಿಸುತ್ತದೆ ಎಂದು ಸುಪ್ರೀಂ ಕೋರ್ಟಿನಲ್ಲಿ ಸರ್ಕಾರ ವಾದ ಮಾಡಿತು. ಆದರೆ ಪೊಲೀಸ್ ಠಾಣೆಯ ಮೇಲೆ ಪೆಟ್ರೋಲ್ ಬಾಂಬ್ಗಳನ್ನು ಎಸೆಯುವಂತಹ ಗುಂಪು ಹಿಂಸಾಚಾರಕ್ಕೆ ಯುಎಪಿಎ ಹೇಗೆ ಅನ್ವಯ ಆಗುತ್ತದೆ ಎಂದು ನ್ಯಾಯಮೂರ್ತಿ ಪ್ರಶ್ನೆ ಮಾಡಿದರು. ಸಾರ್ವಜನಿಕ ಸುವ್ಯವಸ್ಥೆಯ ಉಲ್ಲಂಘನೆ ಮತ್ತು ರಾಷ್ಟ್ರೀಯ ಭದ್ರತೆಯ ಮೇಲೆ ಪರಿಣಾಮ ಬೀರುವ ಗಂಭೀರ ಭಯೋತ್ಪಾದನಾ ಕೃತ್ಯಗಳ ನಡುವೆ ದೊಡ್ಡ ಕಾನೂನು ವ್ಯತ್ಯಾಸ ಇದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿತು. ಈ ಕೇಸಿನ ವಿಚಾರಣಾ ಪ್ರಕ್ರಿಯೆಯಲ್ಲಿ ಸರ್ಕಾರ ಅತ್ಯಂತ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಎಂದು ಸುಪ್ರೀಂ ಕೋರ್ಟ್ ಆರೋಪ ಮಾಡಿದೆ. ವಿಚಾರಣೆಯನ್ನ ತ್ವರಿತಗೊಳಿಸುವ ಮತ್ತು ಅಪರಾಧವನ್ನು ಸಾಬೀತುಪಡಿಸುವ ಬದಲು ಜಾಮೀನು ಅರ್ಜಿಗಳನ್ನು ವಿರೋಧ ಮಾಡೋಕೆ ಸಮಯವನ್ನು ಪೋಲು ಮಾಡದಂತೆ ಸುಪ್ರೀಂ ಕೋರ್ಟ್ ಸಲಹೆ ನೀಡಿದೆ. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ಬಾಂಗ್ಲಾದೇಶದ ಬರಹಗಾರ್ತಿ ತಸ್ಲಿಮಾ ನಸ್ರಿನ್ 19 ವರ್ಷಗಳ ನಂತರ ಕೋಲ್ಕತ್ತಾಗೆ ವಾಪಸ್ ಆಗಿದ್ದಾರೆ. ರವೀಂದ್ರ ಸದನದಲ್ಲಿ ನಡೆಯುವ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇವರು ವಾಪಸ್ಸಾಗಿದ್ದಾರೆ. ಬುದ್ಧದೇವ್ ಭಟ್ಟಾಚಾರ್ಯ ಅವರ ಈ ಹಿಂದಿನ ಎಡರಂಗ ಸರ್ಕಾರ 2007ರಲ್ಲಿ ಇವರನ್ನ ಪಶ್ಚಿಮ ಬಂಗಾಳದಿಂದ ಹೊರಹೋಗುವಂತೆ ಮಾಡಿತ್ತು. 2007ರಲ್ಲಿ ಕೋಮು ಘರ್ಷಣೆಯನ್ನ ತಪ್ಪಿಸಲು ಮತ್ತು ಕಾನೂನು ಹಾಗೂ ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳೋಕೆ ಭಟ್ಟಾಚಾರ್ಯ ಇವರ ಸರ್ಕಾರ ತಸ್ಲಿಮಾ ಇವರನ್ನ ರಾಜ್ಯದಿಂದ ಹೊರಗೆ ಕಳಿಸುವ ನಿರ್ಧಾರವನ್ನು ತೆಗೆದುಕೊಂಡಿತು. ಅವರ ದ್ವಿಖಂಡಿತ ಎಂಬ ಆತ್ಮಚರಿತ್ರೆಯಲ್ಲಿ ಇಸ್ಲಾಮನ್ನ ಮತ್ತು ಪ್ರವಾದಿಯನ್ನ ನಿಂದಿಸಿದ್ದಾರೆ ಎಂಬ ಆರೋಪದಡಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇವರ ವಿರುದ್ಧ ಪ್ರತಿಭಟನೆ ಕಾಣಿಸಿಕೊಂಡಿತು. ಪುಸ್ತಕ ರಿಲೀಸ್ ಆದ ನಂತರ ಕೋಲ್ಕತ್ತಾದಲ್ಲಿ ಪ್ರತಿಭಟನೆಗಳು ಭುಗಿಲೆದ್ದವು. ಬಳಿಕ ಪಶ್ಚಿಮ ಬಂಗಾಳ ಸರ್ಕಾರ ಈ ಪುಸ್ತಕವನ್ನು ನಿಷೇಧ ಮಾಡಿತು. 2007ರಲ್ಲಿ ಕೋಲ್ಕತ್ತಾ ಹೈಕೋರ್ಟ್ ಈ ನಿಷೇಧವನ್ನು ತೆಗೆದುಹಾಕಿತು ಮತ್ತು ಪುಸ್ತಕವನ್ನು ಮರುಪ್ರಸಾರ ಮಾಡಲಾಯಿತು. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್.
ಕೃತಕ ಗರ್ಭಧಾರಣೆ ಐವಿಎಫ್ ಪ್ರಕ್ರಿಯೆಗೆ ವೀರ್ಯದಾನ ಮಾಡಿದ್ದ ಪತಿ ನಂತರ ತನ್ನ ಒಪ್ಪಿಗೆಯನ್ನು ವಾಪಸ್ ಪಡೆದು ವಿಚ್ಛೇದನ ಕೋರಿದರೆ ಮಹಿಳೆಗೆ ಮಾತೃತ್ವದ ಹಕ್ಕನ್ನು ನಿರಾಕರಿಸಲು ಸಾಧ್ಯವೇ? ಹೀಗೊಂದು ಪ್ರಶ್ನೆಯೊಂದು ಹೈಕೋರ್ಟ್ಗೆ ಎದುರಾಗಿದೆ. ಈ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಏನು ಎಂಬುದನ್ನು ತಿಳಿಸುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಕೋರ್ಟ್ ಸೂಚನೆಯನ್ನ ನೀಡಿದೆ. ಬೆಂಗಳೂರಿನ ಕೋರಮಂಗಲದ ಕ್ಲಿನಿಕ್ ಒಂದರಲ್ಲಿ ಸಂಗ್ರಹಿಸಿಟ್ಟಿರುವ ತನ್ನ ಪತಿಯ ವೀರ್ಯವನ್ನು ಬಳಸಿ ಐವಿಎಫ್ ಟ್ರೀಟ್ಮೆಂಟ್ ಮುಂದುವರಿಸಲು ಅನುಮತಿ ನೀಡುವಂತೆ ಕೋರಿ ಬೆಂಗಳೂರಿನ 41 ವರ್ಷದ ಮಹಿಳೆ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಇವರಿದ್ದ ನ್ಯಾಯಪೀಠ ಈ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಏನು ಎಂಬುದನ್ನು ತಿಳಿಸುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸೂಚನೆಯನ್ನ ನೀಡಿದೆ. ಇದು ಕೇವಲ ತಾಂತ್ರಿಕ ಕಾನೂನು ಸಮಸ್ಯೆ ಅಲ್ಲ. ಇಲ್ಲಿ ವಿಚ್ಛೇದನ ಅರ್ಜಿ ದಾಖಲಾಗಿದೆ ಮತ್ತು ಮಹಿಳೆ ಅದನ್ನು ವಿರೋಧ ಮಾಡ್ತಿದ್ದಾರೆ. ಇಂತಹ ಪ್ರಾಯೋಗಿಕ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಳ್ಳಬೇಕಾಗಿದೆ. ಈ ಕಾಯ್ದೆಯನ್ನು ರೂಪಿಸುವಾಗ ಇಂತಹ ಸನ್ನಿವೇಶಗಳನ್ನು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ. ಈ ವ್ಯವಸ್ಥೆಯಲ್ಲಿ ವಿಚ್ಛೇದನ ಕೇಸ್ಗಳು ಇತ್ಯರ್ಥಗೊಳ್ಳೋಕೆ ಎಷ್ಟು ಸಮಯ ಹಿಡಿಯುತ್ತದೆ ಎಂಬುದು ನಮಗೆ ತಿಳಿದಿದೆ. ಅಷ್ಟು ದೀರ್ಘಕಾಲ ಈ ಮಹಿಳೆ ಕಾಯಲು ಸಾಧ್ಯವೇ ಎಂದು ಪ್ರಶ್ನೆ ಮಾಡಿದೆ. ಸಹಾಯ ಕೃತಕ ಗರ್ಭಧಾರಣೆ ಕಾಯ್ದೆ ನೆರವಿಗೆ ಬಾರದಿದ್ದ ಪಕ್ಷದಲ್ಲಿ ಇತರ ಯಾವುದೇ ಕಾನೂನುಗಳ ಅಡಿಯಲ್ಲಿ ಪರಿಹಾರ ಪಡೆಯಲು ಅವಕಾಶ ಇದೆ ಎಂಬುದನ್ನು ಪರಿಶೀಲಿಸಿ ತಿಳಿಸುವಂತೆ ಸೂಚಿಸಿದ ನ್ಯಾಯಪೀಠ ಈ ವಿಚಾರಣೆಯನ್ನು ಆಗಸ್ಟ್ 18ಕ್ಕೆ ಮುಂದೂಡಿದೆ. ಮುಂದಿನ ವಿಚಾರಣಾ ವೇಳೆ ಅಡ್ವೊಕೇಟ್ ಜನರಲ್ ಹಾಜರಿರಲು ಸೂಚನೆಯನ್ನ ನೀಡಿದೆ. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ಸಣ್ಣಪುಟ್ಟ ವಿಚಾರಗಳಿಗೂ ಇಂದಿನ ಮಕ್ಕಳು ಮುನಿಸಿಕೊಳ್ಳುವುದು ಮಾಮೂಲು. ಅದರಲ್ಲೂ ಹೆತ್ತವರ ಮಾತುಗಳಿಗೆ ಕೋಪ ತುಸು ಜಾಸ್ತಿಯೇ. ಇದೇ ಕಾರಣಕ್ಕೆ ತಂದೆ ತಾಯಿಯ ಜೊತೆ ಮಾತು ಬಿಡುವಂತಹ ಮಕ್ಕಳು ಕೂಡ ಈ ಜಗತ್ತಿನಲ್ಲಿದ್ದಾರೆ. ಆದರೆ ಬೆಂಗಳೂರಲ್ಲಿ 7ನೇ ತರಗತಿಯ ಬಾಲಕನೋರ್ವ ತಂದೆ ಬೈದ್ರು ಎಂಬ ಕಾರಣಕ್ಕೆ ಮನೆಯನ್ನೇ ಬಿಟ್ಟು ತೆರಳಿದ್ದಾನೆ. ಮನೆ ಮಗನ ನಿರ್ಧಾರದಿಂದ ಕುಟುಂಬಸ್ಥರೀಗ ಕಂಗಾಲಾಗಿದ್ದಾರೆ. ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿರುವ ಗೌಡನಪಾಳ್ಯದ ನಿವಾಸಿ 13 ವರ್ಷದ ಬಾಲಕ ಕಿಶೋರ್ ನಾಪತ್ತೆಯಾಗಿ ಬರೋಬ್ಬರಿ 4 ದಿನಗಳು ಕಳೆದಿದೆ. ಜುಲೈ 27ರಂದು ಮನೆಯಿಂದ ಹೊರಹೋಗಿದ್ದ ಈತ ತಿರುಗಿ ಬಂದಿಲ್ಲ ಎನ್ನಲಾಗಿದ್ದು, ಸಂಬಂಧಿಕರು ಸ್ನೇಹಿತರು ಶಾಲೆಯಲ್ಲಿ ವಿಚಾರಿಸಿದಾಗಲೂ ಆತನ ಬಗ್ಗೆ ಯಾವ ಸುಳಿವು ಸಿಕ್ಕಿಲ್ಲ ಎನ್ನಲಾಗಿದೆ. ಈ ಸಂಬಂಧ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿದ್ದು, ಪೊಲೀಸರಿಂದಲೂ ಬಾಲಕ ಕಿಶೋರ್ಗಾಗಿ ಹುಡುಕಾಟ ನಡೀತಾ ಇದೆ. 7ನೇ ತರಗತಿ ಓದುತ್ತಿದ್ದ ಕಿಶೋರ್ಗೆ ಅಕ್ವೇರಿಯಂ ಮೀನು ಸಾಕುವುದೆಂದರೆ ಅಪಾರ ಪ್ರೀತಿ. 15 ದಿನಗಳ ಹಿಂದೆ ಆತ ಮನೆಗೆ ಮೀನು ತಂದಿದ್ದಾಗ ತಂದೆ ಹಣವನ್ನು ಪೋಲು ಮಾಡಬಾರದೆಂದು ಗದರಿ ಬುದ್ಧಿವಾದ ಹೇಳಿದರು. ಆಗಲೂ ಕೋಪಗೊಂಡು ಮನೆ ಬಿಟ್ಟಿದ್ದ ಆತನನ್ನು ಪೋಷಕರು ಹುಡುಕಿ ತಂದು ಮತ್ತೆ ಹೀಗೆ ಮಾಡದಂತೆ ತಿಳಿ ಹೇಳಿದರು. ಈ ನಡುವೆ ಇದೇ ತಿಂಗಳ 27ರಂದು ಶಾಲೆಯಿಂದ ಬರುವಾಗ ಕಿಶೋರ್ ಮತ್ತೆ ಮನೆಗೆ ಅಕ್ವೇರಿಯಂ ಮೀನು ತಂದಿದ್ದ. ಇದನ್ನು ನೋಡಿ ಕೋಪಗೊಂಡ ತಂದೆ ಆತನಿಗೆ ಹೊಡೆದು ಟ್ಯೂಷನ್ಗೆ ಹೋಗುವಂತೆ ತಿಳಿಸಿ ಕೆಲಸಕ್ಕೆ ಹೋಗಿದ್ರು. ಇದರಿಂದ ತೀವ್ರ ಮನನೊಂದ ಬಾಲಕ ಸಂಜೆ 5 ಗಂಟೆ ಸುಮಾರಿಗೆ ತನ್ನ ಸೈಕಲಲ್ಲಿ ಮನೆಯಿಂದ ಹೊರಟು ಹೋದವನು ಮತ್ತೆ ವಾಪಸ್ ಬಂದಿಲ್ಲ. ರಾತ್ರಿ 10 ಗಂಟೆಯಾದರೂ ಆತನ ಬಗ್ಗೆ ಸುಳಿವು ಸಿಗದ ಕಾರಣ ಕಿಶೋರ್ ಅವರ ತಾಯಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಕಾಣೆಯಾಗಿ 4 ದಿನ ಕಳೆದರೂ ಮಗ ಪತ್ತೆಯಾಗದ ಕಾರಣ ಪೋಷಕರು ಕಂಗಾಲಾಗಿದ್ದಾರೆ. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.